ಹಾಯ್ ಹಲೋ ನಮಸ್ಕಾರ, ನಾನು ನಿಮ್ಮ ಅನುಶ್ರೀ. ಸೊ ಟುಡೇ ಡೇ ಇನ್ ಮೈ ಲೈಫ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಇವತ್ತು ನನಗೆ ಲೈಕ್ ಡೆಂಟಿಸ್ಟ್ ಹತ್ರ ಹೋಗ್ಬೇಕು. ಹಂಗೆ 2-3 ಕೆಲಸಗಳೆಲ್ಲ ಇದೆ ಟೌನಲ್ಲಿ. ಸೊ ಅಲ್ಲಿಗೆ ಹೊರಡಬೇಕು. ಆ್ಯಂಡ್ ಬೆಳಿಗ್ಗೆ ಎದ್ದ ತಕ್ಷಣ ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸಿದೆ. ನಮ್ಮ ಮನೇಲಿ ಇವತ್ತು ಆ್ಯಕ್ಚುಲಿ ಉಪ್ಪಿಟ್ಟು ಮಾಡಿದ್ರು. ಸೊ ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸಿ ಮನೆ ಕೆಲಸ ಎಲ್ಲ ಮುಗಿಸಾಯಿತು. ಆ್ಯಂಡ್ ಇವತ್ತು ಫಸ್ಟ್ ಕೆಲಸ ಇರೋದೇ ಡೆಂಟಿಸ್ಟ್ ಹತ್ರ ಹೋಗೋದು. ಸೊ ಅದನ್ನು ಹೋಗಿ ಮುಗಿಸಿ ಬರಬೇಕು ಗೈಸ್. ಅದಾದಮೇಲೆ ಯಾವ ಥರ ದಿನ ಇರುತ್ತೆ ಅಂತ ನೋಡೋಣ. ಸೊ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗುತ್ತೆ ಅಂತ. ವಿಡಿಯೋ ಕಂಪ್ಲೀಟಾಗಿ ನೋಡ್ಕೊಳ್ಳಿ. ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಿರೋರು ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಆ್ಯಂಡ್ ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ಸೊ ನಾನು ಫರ್ದರ್ ವೀಡಿಯೋಸ್ ಹಾಕಿದ್ರೆ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಆ್ಯಂಡ್ ಲೆಟ್ಸ್ ಗೆಟ್ ಇನ್ ಟು ದ ವಿಡಿಯೋ. ಗೈಸ್ ಏನು ಗೊತ್ತಾ, ನಮ್ಮ ಮಲಯಾಳಮಲ್ಲಿ ಬೆಕ್ಕುಗೆ ಪೂಚ ಅಂತೀವಿ. ಓಕೆನಾ, ನಮ್ಮ ಮನೆಯಲ್ಲಿರೋ ಜಿಯಾಗೆ ಇಂಗ್ಲೀಷ್ ವರ್ಡ್ ಕ್ಯಾಟ್ ಅಂತ ಗೊತ್ತಿಲ್ಲ. ಓಕೆನಾ, ಪೂಚ ಅಂದರೆ ಯಾವ ರೇಂಜಿಗೆ ಓಡೋಗ್ತಾಳೆ ಅಂದರೆ, ಬೆಕ್ಕುನ ಲೈಕ್ ನಮ್ಮ ಮನೆಯಿಂದ 2-3 ಬೆಕ್ಕುಗಳು ಬಂದು ಸೇರ್ಕೊಂಡಿದೆ ಆಯಿತಾ. ಸೊ ಆ ಕಡೆ ಅಲ್ಲಿ ನಮ್ಮ ರೂಮ್ ವಿಂಡೋ ಇದೆ. ಸೊ ಅಲ್ಲಿಂದ ಬರುತ್ತೆ, ಅಲ್ಲಿ ಓಡೋಗ್ತಾಳೆ ಬೆಕ್ಕು. ಐ ಮೀನ್ ಪೂಚ ಅಂತ ಮಲಯಾಳಮಲ್ಲ ಅಂದರೆ ಜಸ್ಟ್ ನೋಡ್ಕೊಳ್ಳಿ. ಓಕೆನಾ, ಜಿಯಾ ಕ್ಯಾಟ್ ಏನು ಮಾಡಲ್ಲ. ಜಿ ಪೂಚ ಜಿ ಪೂಚ ಅಂದರೆ ಆ ಕಡೆ ಕಿಚನ್ ವಿಂಡೋ, ಅಲ್ಲೂ ಈ ಕಡೆ ಬೆಡ್ರೂಮ್, ಈ 2 ಕಡೆಯಿಂದನೇ ಅದು ಬರೋದು. ಸೊ ಆ ಥರ ಅಲ್ಲಿಗೆ ಓಡೋಗೋದು. ಜಿಯಮ್ಮ ಶೇಕಿಂದ ಶತ್ತು ಶೇಕಿಂದೆ ಕಲ್ತಿಲ್ಲ ಗೈಸ್. ಏನಂತಂದರೆ ಹುಡುಗಿ ಹೇಳ್ಕೊಡಾಗ ಕೊಡ್ತಾಳೆ ಆಯಿತಾ, ಅಂದರೆ ಐ ಮೀನ್ ಟ್ರೀಟ್ಸ್ ನಿಲ್ಲಿಸುವಾಗ ಮಾಡೋದಿಲ್ಲ. ಮೋಡ್ಸೋಣ ತುಂಬ ಒಂಥರ ಇದು ಇನ್ಫೆಕ್ಷನ್ಸ್ ಆಗೋ ಥರ ಆಗ್ಬಿಟ್ಟಿದೆ ಅವಳಿಗೆ. ಪಾಪ ನೋಸ್ ಹತ್ರ ಎಲ್ಲ ನೋಡಿ ಟ್ರೀಟ್ಮೆಂಟ್ ತಗೋತಾ ಇದ್ದೀನಿ. ಆಲ್ಮೋಸ್ಟ್ ಈಗ ತುಂಬ ಕಡಿಮೆ ಆಗುಂಟು. ಅಮ್ಮ ಗೈಸ್ ಏನು ಗೊತ್ತಾ, ನಾನು ಏನಕ್ಕೆ ಡೆಂಟಿಸ್ಟ್ ಹತ್ರ ಹೋಗ್ತಿದ್ದೀನಿ ಗೊತ್ತಾ. ಸೊ ನಾನೊಂದು 2 years ಬಿಫೋರ್ ನಾನು ಬ್ರೇಸಸ್ ಹಾಕಿದ್ದೆ. ಓಕೆನಾ, ಸೊ ನನಗೆ ಬ್ರೇಸಸ್ ಹಾಕುವಾಗ 4 ಹಲ್ಲು ಕಿತ್ತಿದ್ರು, ಮೇಲೆ 2 ಕೆಳಗಡೆಯಲ್ಲೂ ಕಿತ್ತಿದ್ರು. ಇವಾಗ ಲೈಕ್ ರಿಟೆನ್ಷನ್ ಯೂಸ್ ಮಾಡೋಕ್ಕೆ ಹೇಳಿದ್ರು ಬ್ರೇಸಸ್ ರಿಮೂವ್ ಮಾಡಾದ್ಮೇಲೆ. ಆ್ಯಂಡ್ 6 to 7 months ಯೂಸ್ ಮಾಡಿಕೊಂಡೆ ನಾನು. ಓಕೆನಾ, ಆ್ಯಂಡ್ ಅದು ಇಟ್ ವಾಸ್ ಲೈಕ್ ಕ್ಲಿಪ್ಗಿಂತ ಐ ಮೀನ್ ಬ್ರೇಸಸ್ಗಿಂತ ತುಂಬಾ ಬಲ್ಜಾಗಿ ಕಾಣ್ತಿತ್ತು ಫೇಸ್ ಅಂತ. ಐ ಕ್ವಿಟೆಡ್, ಅಂದರೆ ಒಂದು 7 monthsಗೆಲ್ಲ ನಿಲ್ಲಿಸ್ಬಿಟ್ಟೆ. ಆ್ಯಂಡ್ ನಾವು ಹಲ್ಲು ಕಿತ್ತಿರೋ ಜಾಗದಲ್ಲಿ ಗ್ಯಾಪ್ ಸ್ಟಾರ್ಟ್ ಆಗಿದೆ. ಓಕೆನಾ, ಗ್ಯಾಪ್ ಯಾವ ಥರ ಇದೆ ಅಂದರೆ ಇಟ್ಸ್ ಲೈಕ್ ಇಲ್ಲಿ 2 ಕಡೆನೂ ಗ್ಯಾಪ್ ಬರ್ತಿದೆ. ಸೊ ನನಗೆ ತಲೆ ಕೆಟ್ಟೋಗ್ತುಂಟು. ಅದು ಆ್ಯಕ್ಚುಲಿ ಗ್ಯಾಪ್ ಅಂದರೆ ಹಲ್ಲು ಕಿತ್ತಿರೋ ಗ್ಯಾಪ್ ಹಂಗೆ ಬರ್ತದೆ. ತುಂಬ ವೀಡಿಯೋಸ್ ಎಲ್ಲ ನೋಡಿದೆ. ಒಮ್ಮೆ ನೋಡಿದಾಗ ನನಗೆ ತಲೆ ಕೆಟ್ಟೋಯ್ತು, ಏನಪ್ಪ ಹಿಂಗೆ ಅಂತ. ಅದಕ್ಕೆ ತೋರಿಸೋಣ ಅಂತ ಅಂದ್ಕೊಂಡೆ. ಇಲ್ಲ, ನಮ್ಮ ಕುಶಾಲರದಲ್ಲೇ ತೋರಿಸ್ತಿರೋದು. ಏನು ಹೇಳ್ತಾರೆ ಅಂತ ಗೊತ್ತಿಲ್ಲ, ನೋಡೋಣ. ಹೋಗ್ಬಿಟ್ಟು ನನಗಂತೂ ಆ್ಯಕ್ಚುಲಿ ಬ್ರೇಸಸ್ ಬಿಚ್ಚಿದಾಗ ಅಂದ್ಕೊಂಡಿದ್ದೆ ಯಪ್ಪ ಈ ಹಲ್ಲುದು ಏನೋ ಅದು ಮುಗೀತು ಅಂತ. ಬಿಕಾಸ್ ಸ್ವಲ್ಪ ಅಲ್ಲ ಗೈಸ್ ನೋವು ತಿಂದಿದ್ದು. ಏನು ನೋವು ಅಂತಿರೋಕ್ಕೆ ಐ ಮೀನ್ ಬ್ರೇಸಸ್ ಆಗಿರೋ ಗೊತ್ತಿರುತ್ತಲ್ವಾ, ಮಂತ್ಲಿ ಹೋಗಿ ಟೈಟನ್ ಮಾಡಿಸುವಾಗಲ್ಲ. ಆ್ಯಂಡ್ ಪುನಃ ಸ್ಟಾರ್ಟ್ ಆಗಿದೆ. ಏನು ಮಾಡಬೇಕು ಅಂದ್ಕೊಂಡಿದ್ದೀನಿ ಅಂತ ನಂಗೆ ಗೊತ್ತಾಗ್ತಿಲ್ಲ. ನೋಡೋಣ ಹೋಗ್ಬಿಟ್ಟು ಏನು ಹೇಳ್ತಾರೆ ಅಂತ. ಓಕೆ, ಸೊ ನಾನು ರೆಡಿಯಾಗಿದ್ದೇನೆ. ಇವಾಗ ಬೇಗ ಹೋಗಿ ಬರ್ತೀನಿ. ಬಿಕಾಸ್ ಬಿಸಿಲು ಬರೋಕ್ಕಿಂತ ಮುಂಚೆ ಹೋಗ್ಬೇಡ ಅಂದ್ಕೊಂಡೆ. ಆ್ಯಂಡ್ ಸೊ ಆ್ಯಕ್ಚುಲಿ ನಾನೀಗ ಆಟೋದಲ್ಲಿ ಹೋಗಬೇಕು. ಸೊ ನಮ್ಮ ಮನೆಯಿಂದ ಸ್ವಲ್ಪ ಕೆಳಗಡೆ ಇಳಿದು ಹೋದರೆ ಅಷ್ಟೇ ಆಟೋ ಸಿಗೋದು. ಸೊ ಇನ್ನು ಅಲ್ಲೋಗಿ ಸಿಗೋಣ. ಓಕೆ, ಬಾಯ್ ಜಿಯಾ. ಬರ್ತಾ ಇಲ್ಲ ಗೈಸ್, ಬಾಯ್. ಹಾಸ್ಪಿಟಲ್ ರೀಚ್ ಆದೆ. ಆ್ಯಕ್ಚುಲಿ ಪೇಷಂಟ್ಸ್ ಇದ್ದಾರೆ. ಓಕೆನಾ, ವೆಯ್ಟ್ ಮಾಡೋಕ್ಕೆ ಹೇಳಿದ್ರು. ಆ್ಯಂಡ್ ಎಕ್ಸ್ರೇಗೆ ಬರೆದು ಕೊಟ್ಟಿದ್ದಾರೆ. ಓಕೆ, ಎಕ್ಸ್ರೇ ಮಾಡಿಸ್ಕೊಬರೋಣ ಬನ್ನಿ. ಎಕ್ಸ್ರೇ ತೊಗೊಂಡು ಬಂದೆ, ವೆಯ್ಟ್ ಮಾಡ್ತಾ ಇದ್ದೀನಿ. ಸೊ ಅಲ್ಲಿ ಹೋಗಿ ಡಾಕ್ಟ್ರಿಗೆಲ್ಲ ತೋರಿಸಾದ್ಮೇಲೆ ನಮ್ಮ ಡೆಂಟಿಸ್ಟ್ ಪಕ್ಕದಲ್ಲಿರೋ ದಾಸ್ ಮಿಸ್ ಅಂತ ಮೆಸ್ಸಿದೆ. ಅದೆಲ್ಲ ಹೋಗಿ ಮತ್ತು ತುಂಬ ಊಟ ಮಾಡಿ ನಮ್ಮಮ್ಮ ಬಂದಿದ್ರು, ಅವ್ರ ಜೊತೆನೇ ಮನೆಗೆ ಡ್ರಾಪ್ ಹಾಕ್ಸ್ದೆ ಗೈಸ್. ಈಗ ನೋಡಿ ಇವಳೆ ಹೆಂಗೆ ಬರ್ತಾಳೆ ಅಂತ. ಡೋರ್ ಓಪನ್ ಮಾಡೋದು ತಡ. ಓಕೆನಾ, ನೋಡಿ
ಸೊ ಗೈಸ್ ಹೋದೆ ಹಾಸ್ಪಿಟಲ್ಗೆ ಹೋದಾಗ ಎಕ್ಸ್ರೇ ಅದು ಇದು ಅಂತೆಲ್ಲ ಹೇಳಿ ಎಕ್ಸ್ರೇ ಎಲ್ಲ ಮಾಡಿಸಿ ತೊಗೊಂಡೋಗಿ ಕೊಟ್ಟೆ ಓಕೆನಾ. ಆ್ಯಂಡ್ ದೇ ವರ್ ಲೈಕ್ ಫಸ್ಟ್ ಎಕ್ಸ್ರೇಗಿಂತ ಮುಂಚೆ ಅವ್ರು ಹೇಳಿದ್ರು ಆ್ಯಕ್ಚುಲಿ ಗಮ್ಮಲ್ಲಿ ಪ್ರಾಬ್ಲಮ್ ಇದೆ ಆ್ಯಂಡ್ ಲೈಕ್ ಗಮ್ ಸರ್ಜರಿ ಮಾಡಬೇಕು ಅಂತ ಹೇಳಿದ್ರು. ಸೊ ಅವ್ರು ಹೇಳಿದ್ರು ಒಂದು ಕೆಲಸ ಮಾಡಿ ಎಕ್ಸ್ರೇ ತೊಗೊಬಂದು ನೋಡಿ ಡೋಂಟ್ ಬಿ ಗೆಟ್ ಫೈನಲೈಸ್ಡ್, ಅಂದರೆ ಇವಾಗಲೇ ಫೈನಲೈಸ್ ಮಾಡೋದು ಬೇಡ, ಒಂದು ಸತಿ ನೋಡೋಣ ಅಂತ ಅಂದರು. ಸೊ ಐ ಥಾಟ್ ಆಫ್ ಲೈಕ್ ಓಕೆ ಹೋಗಿ ಎಕ್ಸ್ರೇ ತೊಗೊಬಂದು ಕೊಟ್ಟನಾ. ಸೊ ದೇ ವರ್ ಲೈಕ್ ಡಾಕ್ಟ್ರ್ ಹೇಳಿದ್ರು ನಾನು ಅಂದ್ಕೊಂಡಿರೋ ಥರ ಏನಿಲ್ಲ, ಸರ್ಜರಿ ಅವಶ್ಯಕತೆ ಇಲ್ಲ ಅಂತ ಹೇಳಿದ್ರು. ಆ್ಯಂಡ್ ಅಗೇನ್ ಈ ಟೋಲ್ಡ್ ಮೀ ದ್ಯಾಟ್ ನೋ ಆ್ಯಕ್ಚುಲಿ ಒಬ್ಬರು ಗಮ್ ಡಾಕ್ಟರ್ಸ್ ಇದ್ದಾರೆ, ಅವರಿಗೆ ಕಳಿಸ್ಕೊಡ್ತೀನಿ, ಅವರು ಅವ್ರ ಒಪಿನಿಯನ್ ಒಂದ್ಸತಿ ಕೇಳಿ ನೋಡೋಣ. ಇಫ್ ಹೀ ಟೆಲ್ಸ್ ದಟ್ ಆಲ್ ಇಸ್ ಗುಡ್ ನೋ ನೀಟ್, ಹಂಗಾದ್ರೆ ಸರ್ಜರಿ ಬೇಡ, ಜಸ್ಟ್ ನಮಗೆ ಬೇರೆ ನಮ್ಮಲ್ಲಿ ಕ್ಲೀನಿಂಗ್ ಅಂತ ಎಲ್ಲ ಇದ್ರೆ ಅದು ಮಾಡಿ ಮುಗಿಸೋಣ ಅಂತ ಅಂದರು. ಸೊ ನಾನು ಹಿಂಗೆ ಯೋಚನೆ ಮಾಡೋದು ಗೈಸ್, ಆ್ಯಕ್ಚುಲಿ ಪಾಸ್ಟ್ ಫ್ರಮ್ 3 years ನಂದು ಆ್ಯಕ್ಚುಲಿ 2 ಟೀತ್ ಶೇಕ್ ಆಗ್ತಿದೆ, ಲೂಸ್ ಆಗಿದೆ. ಅದು ಆ್ಯಕ್ಚುಲಿ ಸ್ಟಾರ್ಟ್ ಆಗಿದ್ದೆ ನಾನು ಬ್ರೇಸಸ್ ಹಾಕಿದ್ನಲ್ಲ ಅಲ್ಲಿಂದ. ಐ ಕ್ಯಾನ್ ರಿಮೆಂಬರ್ ಅಲ್ಲಿ ತನಕ ನನ್ನ ಟೀತ್ ಆ ಥರ ಯಾವ ಪ್ರಾಬ್ಲಮ್ಮು ಇತ್ತಿಲ್ಲ. ಸೊ ಐ ಡೋಂಟ್ ನೋ ಏನೆಂತ ಅದ, ಬಟ್ ಬ್ರೇಸಸ್ ಆಗಿರೋ ಎಲ್ರಿಗೂ ಈ ಥರ ಆಗಿದೆಯೋ ಅಂತಲೂ ಗೊತ್ತಿಲ್ಲ. ಬಟ್ 2-3 ಜನರ ಕೇಳಿದಾಗ ಈ ಥರ ಲೂಸ್ ಆಗಿರೋದೆಲ್ಲ ಹೇಳಿಲ್ಲ, ಬಟ್ ಗಮ್ಸ್ ವೀಕ್ ಆಗಿರೋದೆಲ್ಲ ಹೇಳಿದ್ದಾರೆ ಓಕೆನಾ. ಸೊ ಇಟ್ಸ್ ಲೈಕ್ ಏನಪ್ಪ ಈ ಥರ ಆಯಿತು ಅಂದ್ಕೊಂಡು ಕೂತಿದ್ದೀನಿ ಗೈಸ್, ತಲೆ ಕೆಟ್ಟು ಹೋಗ್ತುಂಡು ನನಗಂತೂ. ಒಂದ್ರ ಬ್ಯಾಗ್ ಒಂದೊಂದು ಬರ್ತಾನೆ ಇರುತ್ತೆ ಈ ಥರ. ಓಕೆ, ಸೊ ನನಗೆ ಸ್ಯಾಟರ್ಡೇಗೆ ಅಪಾಯಿಂಟ್ಮೆಂಟ್ ಕೊಟ್ಟಿದ್ದಾರೆ. ಸ್ಯಾಟರ್ಡೇ ಬಂದು ಕ್ಲೀನ್ ಮಾಡಿಸಿ ಅಂದಿದ್ದಾರೆ, ಬಿಕಾಸ್ ಕ್ಲೀನ್ ಮಾಡಿಸಿದ್ರೇ ನೆಕ್ಸ್ಟ್ ಪ್ರೊಸೀಜರ್ಗೆ ಹೋಗ್ಬೋದಂತೆ. ಸೊ ಲೆಟ್ ಮಿ ಸಿ ಸ್ಯಾಟರ್ಡೇ ಹೋಗಿ ಏನು ಹೇಳ್ತಾರೆ ಅಂತ. ಲೈಕ್ ಆ್ಯಕ್ಚುಲಿ ತುಂಬ ಗಮ್ ಬ್ಲೀಡಿಂಗ್ ಇತ್ತು ನನಗೆ ಒಂದು ಪಾಯಿಂಟ್ ಆಫ್ ಟೈಮ್ ಆಯಿತಾ, ಬ್ರೇಸಸ್ ಹಾಕಿರೋ ಟೈಮಲ್ಲಿ. ಬಟ್ ಇವಾಗ ತುಂಬ ಕಡಿಮೆ ಆಗಿದೆ, ಬಿಕಾಸ್ ಐ ಡೋಂಟ್ ಸಿ ಅಟ್ ಆಲ್, ಬ್ಲೀಡಿಂಗ್ ಆಗೋದು ಕಾಣೋದೇ ಇಲ್ಲ. ಯಾವಾಗಾದರೂ ರೇರ್ ಅಂತ. ಫಸ್ಟೆಲ್ಲ ಸುಮ್ಮನೆ ಜಸ್ಟ್ ಎಲ್ಲಾದರೂ ಹೋಗ್ಬಿಟ್ಟು ಹಿಂಗೆ ಟಚ್ ಆದರೆ ಟೀತಿಂಗೆ ಹಿಂಗೆಲ್ಲ ಟಚ್ ಆಗಿಬಿಟ್ರೆ ಸಾಕು ಬ್ಲೀಡ್ ಆಗ್ತಿತ್ತು. ಬಟ್ ಇವಾಗ ಬೈ ಗಾಡ್ ಸೇಕ್ ಅಂಥದ್ದು ಏನಿಲ್ಲ. ಬಟ್ ಏನು ಮಾಡೋಣ, ಏನೇನು ಫೇಸ್ ಮಾಡಬೇಕು ಗೈಸ್, ಏನೇನು. ಆ್ಯಂಡ್ ಇವಾಗ ಅನ್ನಿಸ್ತಿದೆ ಯಾಕಾಗಿ ಬ್ರೇಸಸ್ ಹಾಕೋದ್ನು ಅಂತ, ದೇವ್ರೇ. ಓಕೆ ನೋಡೋಣ. ಸೊ ಹೋಗಿ ನಂದು ಅದೆಲ್ಲ ಮುಗಿಸಿ ಊಟ ಅಲ್ಲೇ ಮಾಡ್ಕೊಬಂದ್ವಿ. ಮಮ್ಮಿ ಬಂದಿದ್ರು, ಸೊ ಅವ್ರ ಜೊತೆ ಹೋಗಿ ನಮ್ಮ ಕುಶಾಲನಗರದಲ್ಲಿ ದಾಸ್ ಮೆಸ್ ಅಂತ ಒಂದು ಮೆಸ್ ಇದೆ ಗೈಸ್. ವಾವ್, ಮಲಯಾಳಂ ಅವ್ರದ್ದು ಒಳ್ಳೆ ಊಟ, ಒಳ್ಳೆ ಊಟ ಕೊಡ್ತಾರೆ. ಸೊ ಊಟ ಮಾಡಿ ಬಂದೆ. ಇನ್ನೊಂದು 2-3 ವೀಡಿಯೋ ಶೂಟ್ ಮಾಡಬೇಕು ಅಂದ್ಕೊಂಡಿದ್ದೀನಿ, ಅದನ್ನು ಮಾಡಿ ಮುಗಿಸ್ತೀನಿ. ಈಗಳಿಗಂತೂ ಕಡಿಮೆ ಹಿಂಸೆ ಕೊಡಲ್ಲ ಗೈಸ್. ನಾನು ಸುಮ್ಮನೆ ಮಲ್ಕೊಂಡಿರ್ತಾಳ, ಏನಾದರೂ ಒಂದು ಕಿರಿಕಿರಿ ಮಾಡ್ತಾ ಇರ್ತೀನಿ. ಹಾಗೆ ಹೋಗಿ ಹಾಲು ತಗೊಬಂದೆ. ಮತ್ತೆ ನಮ್ಮಮ್ಮ ನೆನ್ನೆ ಬನಾನಾ ಕೇಕ್ ಮಾಡಿದ್ರು ಗೈಸ್, ಚೆನ್ನಾಗಿತ್ತು. ಸೊ ಗೈಸ್ ಜಸ್ಟ್ ಈಗ ಫ್ರೆಶ್ ಅಪ್ ಆಗಿ ಬಂದೆ. ಟೈಮ್ ಆಲ್ಮೋಸ್ಟ್ 5:30 ಏನೋ ಆಗಿದೆ. ಸೊ ಸ್ಕಿನ್ ಕೇರ್ ಮಾಡ್ಕೋಬಿಟ್ಟು ಬೇರೆ ಕೆಲಸಗಳಿದೆ, ಮಾಡೋಣ ಓಕೆನಾ. ಸೊ ಸ್ಕಿನ್ ಕೇರ್ ಏನಿಲ್ಲ, ಜಸ್ಟ್ ಒಂದು ಸೀರಮ್ ಹಾಕೋತೀನಿ, ಮಾಯ್ಶ್ಚರೈಸರ್, ಲಿಪ್ ಬಾಮ್, ದ್ಯಾಟ್ಸ್ ಇಟ್, ಡನ್ ಫಾರ್ ದಿ ಡೇ. ಆ್ಯಂಡ್ ಇದನ್ನೇ ನೈಟು ಯೂಸ್ ಮಾಡೋದು, ದ ಸೇಮ್ ಥಿಂಗ್ ಓಕೆನಾ. ಇವಾಗ ಆಲ್ಮೋಸ್ಟ್ 5:30 ಆಗಿದೆ ಅಲ್ವಾ, ಇನ್ನು ನೈಟ್ ಎಲ್ಲೂ ಹೋಗಲ್ಲ, ಹೋದ್ರೂ ಇಟ್ಸ್ ಓಕೆ. ನಾನು ಬಂದು ಪುನಃ ಒಂದು ಅಪ್ಲೈ ಮಾಡ್ಕೋತೀನಿ, ಮಾಯ್ಶ್ಚರೈಸರ್ ಹಾಕ್ಕೊಬಿಡ್ತೀನಿ. ಆ್ಯಂಡ್ ಲೈಟ್ ಬಂತು ಗೈಸ್, ನಾನು ಹೇಗೆ ನೆನ್ಪು ಮಾಡಿ. ಸೊ ದೀಪ ಇಟ್ಟಾಯಿತು ಗೈಸ್. ಸೊ ದೀಪ ಎಲ್ಲ ಇಟ್ಟೆ. ಸೊ ಗೈಸ್ ನಾನು ರೆಡಿಯಾಗಿದ್ದೀನಿ. ನಾನು ಆ್ಯಕ್ಚುಲಿ ಸ್ಮಾರ್ಟ್ ಬಜಾರ್ ತನಕ ಹೋಗಬೇಕು. ಸೊ ವೆಜಿಟೇಬಲ್ಸ್ ಎಲ್ಲ ತೊಗೊಳಕ್ಕೆ ಜಸ್ಟ್ ಈಗ ಮಮ್ಮಿ ಕಾಲ್ ಮಾಡಿದ್ರು, ರೆಡಿಯಾಗಿರೋ ಬರ್ತೀನಿ ಹೋಗೋಣ ಅಂತ. ಸೊ ರೆಡಿಯಾಗಿದ್ದೀನಿ. ಅಲ್ಲಿ ಹೋಗ್ಬಿಟ್ಟು ಅಲ್ಲಿ ಶೂಟ್ಸ್ ಏನಾದರೂ ಇದ್ರೆ ತೋರಿಸ್ತೀನಿ. ಓಕೆ. ಸೊ ಗೈಸ್ ನಾನು ಇಲ್ಲಿಂಗ್ ನನ್ನ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಐ ಹೋಪ್ ನಿಮ್ಗೆಲ್ರಿಗೂ ನನ್ನ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಡೂ ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಆನ್ ಮೈ ವಿಡಿಯೋ. ನನ್ನ ಫ್ಯೂಚರ್ ವಿಡಿಯೋಗೆ ನಿಮ್ಮ ಸಪೋರ್ಟ್ ಬೇಕು. ಸೊ ಡೂ ಸಬ್ಸ್ಕ್ರೈಬ್ ಆ್ಯಂಡ್ ನಾನು ಹೇಳಿರೋ ಥರ ಬೆಲ್ ಐಕನ್ ಕ್ಲಿಕ್ ಮಾಡೋಕ್ಕೆ ಮರಿಬೇಡಿ. ಯಾಕೆಂದರೆ ನನ್ನ ಫ್ಯೂಚರ್ ವೀಡಿಯೋಸ್ ನಿಮಗೆ ಬರಬೇಕು ಅಂದರೆ ನೀವು ಬೆಲ್ ಐಕನ್ ಕ್ಲಿಕ್ ಮಾಡಬೇಕು. ಸೊ ಥ್ಯಾಂಕ್ ಯು ಆಲ್ ಫಾರ್ ವಾಚಿಂಗ್ ಮೈ ವಿಡಿಯೋ. ಲವ್ ಯು ಆಲ್.